ಅನಾಮಿಕ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಈಗ ಒಂದು ಹೊಸ ಪ್ರಕರಣ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಕಳೆದ 1 ವರ್ಷದ ಹಿಂದೆ ಅನಾಮಿಕನನ್ನು ಭೇಟಿ ಮಾಡಿ ಒಂದು ಗುಂಪು ಅವರನ್ನು ಈ ಒಂದು ಎಲ್ಲ ಸ್ಕ್ರಿಪ್ಟೆಡ್ ಮಾಡಿದ್ದಾರೆ ಎಂಬ ಆರೋಪಗಳು ಕೂಡ ಈಗ ಕೇಳಿ ಬಂದಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಠಣ್ಣ ಅವರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ಒಂದು ಆರೋಪ ಕೇಳಿ ಬಂದಿರುವಂಥದ್ದು, ಅವರನ್ನು ನೀವೇ ರೆಡಿ ಮಾಡಿರುವಂಥದ್ದು, ಒಂದು ಗುಂಪು ರೆಡಿ ಮಾಡಿರುವಂಥದ್ದು, ಎಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಆಗಿ ಈ ಒಂದು ಪ್ಲ್ಯಾನ್ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿರುವಂಥದ್ದು. ಇದು ಟ್ವಿಸ್ಟು ಅಂತ ಹೇಳ್ತಾ ಇದ್ದಾರಲ್ಲ, ಇದು ಸ್ಕ್ರಿಪ್ಟೆಡ್. ಒಂದು ಗುಂಪು ಸೇರಿಕೊಂಡು ಅವ್ನ ಕಡೆ ಅಂತ ಮಾಡಿಸಿದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸ್ಕ್ರಿಪ್ಟೆಡ್ಡು. ಅವನು ಕೆಲಸ ಮಾಡ್ತಾ ಇದ್ದಿದ್ದು 1994ರಿಂದ ಅಂತ ಅವರೇ ಒಪ್ಕೊಂಡಿದ್ದಾರೆ. ಧರ್ಮಸ್ಥಳದ ಮ್ಯಾನೇಜ್ಮೆಂಟೇ ಒಪ್ಕೊಂಡಿದ್ದಾರೆ. ಹಾಗಿದ್ರೆ 1994ರಲ್ಲಿ ನಾವು ಹೋಗಿ ಸೇರಿಸಿದ್ವಿ ಅದನ್ನ. ಈಗ ಆರೋಪ ಮಾಡ್ತಾ ಇರೋದು ಸ್ಕ್ರಿಪ್ಟೆಡ್ ಆರೋಪ. ಇದು ಏನೇ ಆ ಥರ ವಿಷಯಗಳು ಇತ್ತಂತ ಹೇಳಿದರೆ ಅದು SIT ಗಮನಕ್ಕೆ ಬರ್ತದೆ. ನೋಡಿ, ಒಂದು 10-12 ದಿನದ ಹಿಂದೆ ಒಂದು ಆರೋಪ ಕೇಳಿ ಬಂದಿತ್ತು SIT ಅಧಿಕಾರಿ ಮಂಜುನಾಥ್ ಅನ್ನೋರ ಮೇಲೆ. ಅವರು ಭೀಮನಿಗೆ ನಿನ್ನನ್ನು ಗಲ್ಲಿಗೇರಿಸ್ತಾರೆ, ನೀನು ಹೀಗೆಲ್ಲ ಮಾಡಬೇಡ ಅಂತಂದು ಹೇಳಿದ್ದಕ್ಕೆ ಅವನಿಗೆ ಹೆದರಿಸಿ ಅವರು ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂಥೇಳಿ ಒಂದು ಮಾಹಿತಿ ಬಂದಿತ್ತು, ಒಂದು ಆರೋಪ ಕೇಳಿ ಬಂದಿತ್ತು. ಆ ಆರೋಪದ ಬಗ್ಗೆ ಚರ್ಚೆನೂ ಆಯಿತು, ಮಾಧ್ಯಮದಲ್ಲಿನೂ ಪ್ರಸಾರ ಆಯಿತು. ಮತ್ತು SIT ಅವ್ರ ಗಮನಕ್ಕೆ ಸಂಬಂಧಪಟ್ಟಂಥ ಅಡ್ವೊಕೇಟ್ ಏನಿದ್ದಾರೆ, ದೂರುದಾರನ ಪರವಾಗಿರೋಂಥ ಅಡ್ವೊಕೇಟ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದರು. ಬಹುಶಃ ನಮಗನ್ಸುತ್ತೆ ಆ ಅಧಿಕಾರಿ ಮಂಜುನಾಥ್ಗಳನ್ನ ತನಿಖೆ ಮಾಡಬೇಕು. ಏನಾದರೂ ಈ ಥರ ಸುಳ್ಳು ಸುದ್ದಿಗಳನ್ನು ಅಥವಾ ಏನಾದರೂ ವಿಡಿಯೋ ಮಾಡಿ ಅವನಿಗೆ ಹೆದರಿಸಿ ವಿಡಿಯೋ ಮಾಡಿ TV ಚಾನಲ್ ಕೊಟ್ಟು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ SIT ತನಿಖೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರಾ? ಆಮೇಲೆ ದೂರುದಾರ ಹೇಳಿಕೆ ಬಗ್ಗೆ ಏನೇ ಇದ್ರೂ ಕೂಡ SITದವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಆರೋಪ ಅಂತೂ ಖಂಡಿತ ಅಲ್ಲ. ಇವರು ಈ ಆರೋಪನೇ ಒಂದು ಏನಂತ ಹೇಳ್ತಾರೆ, ಸ್ಕ್ರಿಪ್ಟೆಡ್ ಆರೋಪ ಇದು. ಅಷ್ಟು ಮಾತ್ರ ನಾನು ಹೇಳ್ತೇನೆ. 2024ರಲ್ಲಿ ಅವರು ತಮಿಳುನಾಡಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅದರ ಬಳಿಕ ಅಲ್ಲಿಗೆ ಹೋಗಿ ಒಂದು ಗುಂಪು ಅವರನ್ನು ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ. ಅಂದರೆ ಇಲ್ಲಿ ನೀವು ಊತಿದ್ದವುದು ಅದನ್ನು ಇಲ್ಲಿಗಲ್ ಅಂತ ನೀವು ತೋರಿಸ್ಬೇಕಂತೆಲ್ಲ ಹೇಳಿದ್ದಾರೆ. ಸುಳ್ಳು. ನಮ್ಮ ಗಮನಕ್ಕಂತರೂ ಆ ಥರ ಯಾವುದೂ ಬಂದಿಲ್ಲಪ್ಪ. ಆಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಾದರೂ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಎಲ್ಲವನ್ನೂ ಮಾಧ್ಯಮದ ಮುಂದೆ ಚರ್ಚೆ ಅಲ್ಲ. ನಾನು ಮಾತ್ರ ಹೇಳೋದು, ಅವ್ರು ಏನು ಹೇಳ್ತಾ ಇದ್ದಾರೆ, ಏನು ಪ್ರಸಾರ ಆಗ್ತಾ ಇದೆ, ಎಲ್ಲವೂ ಕೂಡ ಸುಳ್ಳು, ಶುದ್ಧ ಸುಳ್ಳು. ಆ ಥರ ಯಾವುದೇ ಬೆಳವಣಿಗೆ ನಡೆದಿಲ್ಲ. ಹಂಗೇನಾರು ಇದ್ದರೆ ತನಿಖೆ ಆಗಬೇಕಾದ್ರೆ ಇನ್ನೂ ತನಿಖೆ ನಡೆದಿದೆ. ತನಿಖೆ ಅರ್ಧ ದಾರಿಯಲ್ಲೇ ನಿಲ್ಲಿಸೋಕೆ ಇದೆಲ್ಲ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದೆ. ಯಾಕಂತ ಹೇಳಿದರೆ ನಿನ್ನೆ ಕೊಲೆ ಆಗಿದ್ದು, ಲಾಡ್ಜಿಂಗ್ನಲ್ಲಿ ಕೊಲೆ ಆಗಿದ್ದನ್ನು ನಾವು ಹೇಳಿದ್ದೀವಿ. ಅವರು ಆನಂತರ ಇವತ್ತು ಆನೆ ಮಾವುತ ಪ್ರಕರಣದಲ್ಲಿಯೂ ಕೂಡ ಅವ್ರ ಮಕ್ಕಳು ಬಂದು ದೂರು ಕೊಟ್ಟಿದ್ದಾರೆ. ಹೀಗಾಗಿ ಏನಾದರೂ ಮಾಡಿ ಇದನ್ನು ಜನರ ದಿಕ್ಕನ್ನು ತಪ್ಪಿಸ್ಬೇಕು, ತನಿಖೆ ಹಾದಿ ತಪ್ಪಿಸ್ಬೇಕು ಅಂಥೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರೇನೋ ಹೇಳಿದ್ರಂತೆ ಇವತ್ತು. ನಿನ್ನೆ ಪ್ರೆಸ್ ಮೀಟಲ್ಲಿ ನಿಮ್ಮ TV9 ಅವರು ಕೂಡ ಬಂದಿದ್ದರು. ಪ್ರೆಸ್ ಮೀಟಲ್ಲಿ ಎಲ್ಲಿ ಹೇಳಿದರು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು? 2 ವರ್ಷದ ಹಿಂದೆ ಹರೀಶ್ ಪೂಂಜಾ ಹೇಳಿದ್ದದು, 24 ಜನ CM ಸಿದ್ದರಾಮಯ್ಯ 24 ಜನರನ್ನ ಕೊಲಿಸಿದ್ದಾರೆ ಅಂಥೇಳಿ. ಅದರ ರೆಫರೆನ್ಸ್ ಆಗಿ ಮಾತಾಡಿದ್ದವರು. ಹಾಗಿದ್ರೆ ಹರೀಶ್ ಪೂಂಜಾ ಅವ್ರನ್ನ ಅರೆಸ್ಟ್ ಮಾಡಿಸ್ತಾರಾ? ಇವೆಲ್ಲ ನೋಡಿ ಏನೇನೋ ಹೇಳಿ ಜನರನ್ನ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಯಾರು ಈ ಅಪರಾಧಿಗಳಿದ್ದಾರೆ, ನಿಜವಾದ ಅಪರಾಧಿಗಳು, ಅತ್ಯಾಚಾರಿಗಳಿದ್ದಾರೆ, ಅವರು ತನಿಖೆಯ ದಾರಿ ತಪ್ಪಿಸೋದಕ್ಕೆ, ಜನರ ಒಂದು ದಿಕ್ಕನ್ನು ತಪ್ಪಿಸೋದಕ್ಕೆ ಮಾಡ್ತಾ ಇರುವಂಥ ಒಂದು ಕುತಂತ್ರ, ಒಂದು ಷಡ್ಯಂತ್ರ. ಇಷ್ಟೇ. ಅಂದರೆ ಯಾವುದೇ ರೀತಿ ಅವರನ್ನು ಮನವೊಲಿಸುವಂಥ ಪ್ರಯತ್ನ ಯಾವುದೇ ಖಂಡಿತ ಇಲ್ಲ. ಪ್ರತಿಯೊಂದನ್ನು ಕೂಡ ಅಕಸ್ಮಾತ್ ನಮಗೇನಾದರೂ ನೋಟಿಸ್ ಕರೆದು ಕೇಳಿದರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಈಗ ಅವ್ರು ಏನು ಸುಳ್ಳಿನ ಕತೆ ಕಟ್ತಾ ಇದ್ದಾರೆ, ದಿನ ಒಂದೊಂದು ಸಿನಿಮಾ ಬರಿತಾ ಇದ್ದಾರೆ, ಕಾಲ್ಪನಿಕ ಕತೆ ಕಟ್ತಾ ಇದ್ದಾರಲ್ಲ, ಎಲ್ಲದಕ್ಕೂ ತನಿಖೆಯಲ್ಲಿಂದ ಉತ್ತರ ಸಿಗುತ್ತೆ. ಇದಿಷ್ಟು ಮಠಣ್ಣನವರ ಮಾತು. ಕ್ಯಾಮರಾಮನ್ ರಾಜೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಮಂಗಳೂರು.